ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಉಪ್ಪಿಟ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ? ಇವತ್ತಿನ ಸ್ಪೆಷಲ್ ಇದೆ. ಏನಪ್ಪ ಅಂದರೆ, ನಮ್ಮ ಸಾಲಗಳು ಎಷ್ಟೇ ಇದ್ರೂ ಅದರಿಂದ ಬೇಗನೆ ಮುಕ್ತಿ ಪಡಿಬೇಕು, ಮತ್ತು ನಾನು ಬೇಗ ಮನಿನ ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳೋರು ಈ ವಿಡಿಯೋನ ತಪ್ಪದೇ ನೋಡಿ. ನಿಮ್ಮ ಸಾಲದ ಬಾಧೆಗೆ ಪರಿಹಾರ ಮತ್ತು ನಿಮ್ಮ ಕಷ್ಟಗಳಿಗೆ ಇದೇ ಪರಿಹಾರ ಕೊಡುತ್ತೆ. ನಾನು ಈ ವಿಡಿಯೋನ ಮಿಸ್ ಮಾಡ್ದಂಗೆ ನೋಡಿ. ವಿಡಿಯೋನ ಮಧ್ಯ ನಾನು ಯಾವೆಲ್ಲ ಟ್ರಿಕ್ಸ್ನ ಹೇಳಿದ್ದೀನಿ ಅಂತ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ಮಧ್ಯ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಫುಲ್ ವಾಚ್ ಮಾಡಿ. ಈ ಉಪ್ಪು ನಾವು ಮನಿ ಅಟ್ರಾಕ್ಟ್ ಮಾಡಲಿಕ್ಕೆ ಮತ್ತು ನಮ್ಮ ಸಾಲ ಬಾಧೆಯಿಂದ ಮುಕ್ತಿ ಪಡೀಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅದು ಕೂಡ ನಾವು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ನಾವು ಪ್ರಯೋಗನ ಮಾಡಿದ್ರೆ ಆದಷ್ಟು ಬೇಗ ನಾವು ಸಾಲದಿಂದ ಆಚೆ ಬರ್ಬೋದು. ಹಾಗೆಯೇ ನಮ್ಮದು ಕೋರಿಕೆಗಳನ್ನು ನಾವು ಈಡೇರಿಸುವಂಥ ಸುಲಭ ದಿನ ಅಂದರೆ ಅದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ. ಇವತ್ತಿನ ದಿನ ನೀವು ಈ ಥರ ಎಲ್ಲ ನೀವು ನಿಮ್ಮ ಮನೆಯಲ್ಲಿ ಈ ಥರ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಸಾಲ ಬಾಧೆಯಿಂದ ಮುಕ್ತಿ ಪಡಿಬಹುದು. ಇವಾಗ ಏನಪ್ಪ ಅದು ಏನು ಎಂತ ಅಂತ ನಾನು ಹೇಳ್ತೀನಿ. 3 ವಸ್ತು ಇದ್ದರೆ ಸಾಕು, ನಾವು ಈ ಪ್ರಯೋಗನ ಮಾಡ್ಕೋಬೋದು ಮತ್ತು ನಮ್ಮ ಸಾಲ ಬಾಧೆಯಿಂದ ಮುಕ್ತಿ ಪಡಿಬೋದು. ಅದೇನು 3 ವಸ್ತು ಅಂತ ನಾನು ತೋರಿಸ್ತೀನಿ. ನೀವು ಇದನ್ನು ಖಂಡಿತವಾಗ್ಲೂ ಮಾಡಲೇಬೇಕಾದಂಥ ಪ್ರಯೋಗ. ನಾನು 3 ಏಲಕ್ಕಿನ ತೊಗೊಂಡಿದ್ದೀನಿ, 3 ಲವಂಗನ, 5 ರೂಪಾಯಿ ಕಾಯಿನನ್ನು, 1 ರೂಪಾಯಿ ಕಾಯಿನನ್ನು ನಾನು ತೊಗೊಂಡಿದ್ದೀನಿ. ಇವಾಗ ಏನು ಮಾಡಬೇಕು, ಇದನ್ನು ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟು ಉಪ್ಪಿನ ಹತ್ರ ನಾವು ಬೇಡ್ಕೋಬೇಕಾಗುತ್ತೆ. ನಾನು ಹೋದ ವಿಡಿಯೋದಲ್ಲೇ ಹೇಳಿದ್ದೀನಿ, ಉಪ್ಪು ಲಕ್ಷ್ಮೀ ಸ್ವರೂಪವಾಗಿರೋದ್ರಿಂದ ನಾನು ಹೇಳ್ದಂಗೆ ಉಪ್ಪು ಹತ್ರ ನಾವು ಬೇಡ್ಕೋಬೇಕಾಗುತ್ತೆ. ಆದಷ್ಟು ಬೇಗ ಇದರಿಂದ ಆಚೆ ಬರಲಿಕ್ಕೆ ನಮಗೆ ಸಹಾಯ ಮಾಡು ಮತ್ತು ನಮ್ಮ ಸಾಲದಿಂದ ಮುಕ್ತಿ ಪಡೀಲಿಕ್ಕೆ ನಮಗೆ ಹೆಲ್ಪ್ ಮಾಡು ಅಂತ ಈ ಥರ ಫಸ್ಟು ಉಪ್ಪಿನ ಹತ್ರ ನಾವು ಫಸ್ಟು ಬೇಡ್ಕೋಬೇಕಾಗುತ್ತೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಮಾಡಿದ್ರೆ ಇದು ತುಂಬಾ ಬೇಗ ಫಲಿಸುತ್ತೆ. ಇದು ಕಾರ್ತಿಕ ಅಮಾವಾಸ್ಯೆ ಆಗಿರೋದ್ರಿಂದ ಬುಧವಾರ ಮತ್ತು ಗುರುವಾರ ಬಂದಿದೆ ಕಾರ್ತಿಕ ಅಮಾವಾಸ್ಯೆ. ನೀವು ಕೂಡ ಆವತ್ತಿನ ದಿನ ಟ್ರೈ ಮಾಡ್ಬೋದು ಈ ಪ್ರಯೋಗನ. ಆದಷ್ಟು ಬೇಗ ನಿಮ್ಮ ಸಾಲದಿಂದ ಮುಕ್ತಿ ಪಡಿಬೋದು. ಇವಾಗ ನಾನು ಕಾಯಿನ್ಸು ಮತ್ತು ಏಲಕ್ಕಿ ಅವೆಲ್ಲ ಏನು ತಗೊಂಡಿದ್ದೆ ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ. ಇದನ್ನು ಯಾವ ಥರ ಯೂಸ್ ಮಾಡ್ಕೊಳೋದು, ಮತ್ತು ಏಲಕ್ಕಿ ಮತ್ತು ಲವಂಗನ, ಏಲಕ್ಕಿ ಮತ್ತು ಲವಂಗ ಅದು ಕೂಡ ಲಕ್ಷ್ಮಿಗೆ ಅಟ್ರಾಕ್ಟ್ ಮಾಡುವಂಥ ವಸ್ತು. ನಾನು ಇವಾಗ 3 ಏಲಕ್ಕಿನ ತಗೊಂಡು ಈ ಥರ ಉಪ್ಪಿನ ಒಳಗಡೆ ಹಾಕ್ತಾಯಿದ್ದೀನಿ. ತೀರಾ ಮುಚ್ಚಕ್ಕೆ ಹೋಗಬೇಡಿ. ಈ ಥರ ಸ್ವಲ್ಪ ಏಲಕ್ಕಿನ ಉಪ್ಪಿನ ಒಳಗಡೆ ಹಾಕಿ ಈ ಥರ ಇದು ಮಾಡಿಬಿಡಿ. ನಾನು ಲವಂಗನ ತೋರಿಸ್ತಾ ಇದ್ದೀನಲ್ವ, ಅದು ಮೇಲ್ಗಡೆ ಹೂ ಏನಿರುತ್ತೆ ಆ ಹೂವು ಕಿತ್ತಿರಬಾರ್ದು. ಆ ಹೂವು ಸಮೇತನೇ ಹಾಕಬೇಕು. ಹೂವು ಸಮೇತ ನೀವು ಏನಾದರೂ ಅಡುಗೆಗೆ ಯೂಸ್ ಮಾಡದೇ ಇರೋ ಏಲಕ್ಕಿ ಮತ್ತು ಲವಂಗ ಇದ್ದರೆ ಅದನ್ನು ಯೂಸ್ ಮಾಡದೇ ಇರೋ, ಅಡುಗೆಗೆ ಬಳಸದೇ ಇರೋವಂಥ ಉಪ್ಪನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ನಾವು ಈ ಪ್ರಯೋಗನ. ಮತ್ತು ಏಲಕ್ಕಿ ಮತ್ತು ಲವಂಗ ಮನಿ ಅಟ್ರಾಕ್ಟ್ ಮಾಡೋ ವಸ್ತು ಆಗಿರೋದ್ರಿಂದ ಇದು ತುಂಬ ಬೇಗ ನಮ್ಮ ಸಾಲದಿಂದ ಮುಕ್ತಿ ಪಡೀಲಿಕ್ಕೆ ಸಹಾಯ ಮಾಡುತ್ತೆ. ನೀವು ನೋಡಿರ್ಬೋದು, ನಾವು ಯಾವ್ದಾರೆ ಮನೆಗೆ ಹೋದಾಗ ನಮ್ಮ ಅಮ್ಮರು ಅಜ್ಜಿಯವರು ಯಾವ್ದಾರು ಮನೇಲಿ ಊಟ ಮಾಡಿದ ತಕ್ಷಣ ಏಲಕ್ಕಿ ಇಸ್ಕೊಳ್ತೀನಿ, ಲವಂಗ ಇಸ್ಕೊಳ್ತೀನಿ ಅಂತ ಹೇಳ್ತಾರೆ. ಯಾಕಂದರೆ ಅವರು ನಮಗೆ ಏನಾದರೂ ಊಟದಲ್ಲಿ ಹಾಕಿದರೆ ಅದೆಲ್ಲ ಹೋಗುತ್ತೆ, ನಮಗೆ ತಾಗಲ್ಲ ಅಂತ ಆ ವಿಷಯಕ್ಕೆ ನಮಗೆ ಲವಂಗ ಏಲಕ್ಕಿ ಇಸ್ಕೊಳ್ತೀನಿ ಅಂತ ಹೇಳ್ತಾಯಿದ್ರು. ಇದು ಅಷ್ಟು ಪವರ್ಫುಲ್ಲು, ಅಷ್ಟು ಚಮತ್ಕಾರಿ ಮಾಡುತ್ತೆ ಈ ಲವಂಗ ಮತ್ತು ಏಲಕ್ಕಿ. ನಾನು 5 ರೂಪಾಯಿ ಕಾಯಿನ್ಸ್ ತೊಗೊಂಡಿದ್ದೆ, 5 ರೂಪಾಯಿ ಕಾಯಿನ್ಸು ಕೂಡ ನಾನು ಈ ಥರ ಉಪ್ಪಿನ ಒಳಗಡೆ ಹಾಕ್ತಾಯಿದ್ದೀನಿ. ಈ ಉಪ್ಪಿನ ಬಟ್ಲು ಏನು ಮಾಡಬೇಕು ಅಂದರೆ, ನೀವು ಕ್ಯಾಶ್ ಇಡ್ತೀರಲ್ವ, ಕ್ಯಾಶ್ ಬಾಕ್ಸು ಅಥವಾ ನೀವು ಎಲ್ಲಿ ಅಮೌಂಟ್ನ ಇಡ್ತೀರಾ ಆ ಜಾಗದಲ್ಲಿ ನೀವು ಇದನ್ನು ಇಡಬೇಕಾಗುತ್ತೆ. ನೀವು ಫಸ್ಟು ಇದ್ರ ಹತ್ರ ನೀವು ಬೇಡ್ಕೋಬೇಕಾಗುತ್ತೆ. ಆದಷ್ಟು ಬೇಗ ನಾವು ಇದರಿಂದ ಆಚೆ ಬರೋ ಥರ ಮಾಡಿ ನಮ್ಮ ಸಾಲದಿಂದ ಮುಕ್ತಿ ಪಡೀಲಿಕ್ಕೆ ನಮಗೆ ಸಹಾಯ ಮಾಡಿ ಅಂತ ನೀವು ಫಸ್ಟು ಉಪ್ಪಿನ ಹತ್ರ ನೀವು ಬೇಡ್ಕೋಬೇಕಾಗುತ್ತೆ. ಈ ಥರ ಮಾಡಿಕೊಂಡು ಆಮೇಲೆ ನೀವು ಕ್ಯಾಶ್ ಬಾಕ್ಸ್ ಹತ್ರ ಅಥವಾ ನೀವು ಎಲ್ಲಿ ಅಮೌಂಟ್ ಇಡ್ತೀರಾ ಅಲ್ಲಿ ಇಡಬೇಕು. ಇದನ್ನು ಅಮಾವಾಸ್ಯೆ ಹುಣ್ಣಿಮೆಗೆ ಚೇಂಜ್ ಮಾಡಬೇಕು. ಕಾಯಿನ್ಸು ಮತ್ತು ಏಲಕ್ಕಿ ಲವಂಗ ಇವೆಲ್ಲ ಪೂರ್ತಿ
ಚೇಂಜ್ ಮಾಡಿ ಉಪ್ಪನ್ನು ಅದೇ ನಾನು ಹೇಳ್ದಂಗೆ ಸಿಂಕಿಗೆ ಹಾಕಿ ಇಲ್ಲ ಕರೆಸಿ ಇದು ಮಾಡಿ. ಇಲ್ಲ ಅಂದರೆ ನೀವು ಎಲ್ಲಾದರೂ ಊರಿಗಿರಿಗೆ ಹೋಗ್ತೀವಿ ಅಂದರೆ ಯಾವ್ದಾರೆ ಹರಿಯೋ ನೀರಿಗೆ ಹಾಕಿಬಿಡಿ. ಇದನ್ನು ಈ ಥರ ಯೂಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ನೀವು ಈ ಬಟ್ಲಿಗೆ ಮತ್ತೆ ನೀವು ನಿಮ್ಮ ಸಾಲ ಎಲ್ಲಿವರೆಗೂ ತೀರಲ್ವೋ ಅಲ್ಲಿವರೆಗೂ ನೀವು ಮತ್ತೆ ಇದೇ ಪ್ರಯೋಗನ ಮಾಡಿ ನೀವು ಎಲ್ಲಿ ಅಮೌಂಟ್ ಇಡ್ತೀರಾ ಅಲ್ಲಿ ಇಡಬೇಕಾಗುತ್ತೆ. ಇದು ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾಡೋದ್ರಿಂದ ತುಂಬಾ 100% ರಿಸಲ್ಟ್ ಕೊಡುವಂಥ ಚಾನ್ಸ್ ಇರುತ್ತೆ. ನೀವು ನಾರ್ಮಲ್ ದಿನವೂ ಮಾಡ್ಕೋಬೋದು, ಬಟ್ ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾಡೋದ್ರಿಂದ ತುಂಬಾ ನಿಮಗೆ ಲಾಭ ಆಗೋವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಇದನ್ನು ನೀವು ಕ್ಯಾಶ್ ಬಾಕ್ಸ್ ಇಡ್ತೀರಲ್ವ ಅಲ್ಲಿಡಿ. ಇದ್ರ ಹತ್ರ ನೀವು ಫಸ್ಟ್ ಆಫ್ ಆಲ್ ನೀವು ಬೇಡ್ಕೋಬೇಕು ಅಂದರೆ ನಮ್ಮ ಸಾಲ ಏನಿದೆ ಅದೆಲ್ಲ ತೀರಿ ನಾವು ಅದರಿಂದ ಆಚೆ ಬರೋ ಥರ ಮಾಡು ಅಂತ ಆ ಥರ ಎಲ್ಲ ಬೇಡ್ಕೋಬೇಕು. ಈ 3 ವಸ್ತುನ ನಾವು ಇದು ಉಪ್ಪಿನ ಪ್ರಯೋಗ ಆದಮೇಲೆ ಏನು ಮಾಡಬೇಕು ಅಮಾವಾಸ್ಯೆ ಹುಣ್ಣಿಮೆ ದಿನ ಅಂತ ಕೇಳೋರು, ಕಾಯಿನ್ಸನ್ನು ನೀವು ಎತ್ತಿಟ್ಕೊಬೇಡಿ. ಏಲಕ್ಕಿ ಮತ್ತು ಲವಂಗನ ಉಪ್ಪಿನ ಜೊತೆನೇ ಹರಿಯೋ ನೀರಿಗೆ ಅಥವಾ ಸಿಂಕಿಗೆ ಹಾಕಿ ಕರಗಿಸ್ಬಿಡಿ ಅಂತ ಹೇಳಿದ್ವಲ್ವ. ಇಲ್ಲ ಯಾವ್ದಾರೆ ಒಂದು ಗಿಡಕ್ಕೆ ಹಾಕಿಬಿಡಿ. ಅದನ್ನು ಯಾವುದೇ ಕಾರಣಕ್ಕೂ ನೀವು ಅಡುಗೆಗೆ ಯೂಸ್ ಮಾಡ್ಕೋಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನು ಏನು ಹೇಳಿದ್ದೀನಿ ಅದೇ ಥರ ಮಾಡಿ 100% ರಿಸಲ್ಟ್ ಬರುತ್ತೆ. ನಿಮಗೆ ಆದಷ್ಟು ಪಾಸಿಟಿವ್ ಆಗಿ ಮಾತಾಡಿ ಥಿಂಕ್ ಮಾಡಿ, ಆವಾಗ ನಿಮಗೂ ಕೂಡ ಪಾಸಿಟಿವೇ ಆಗುತ್ತೆ. ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ನೆಗೆಟಿವ್ ಆಗುತ್ತೆ. ಈ ಪ್ರಯೋಗ ಮಾಡಬೇಕಾದ್ರೆ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಈ ಪ್ರಯೋಗನ ಮಾಡಿ. ಈ ವಿಡಿಯೋ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.